ಮೈಸೂರು ಅತಿಥಿ ಗೃಹದಲ್ಲಿ ಸಾಮಗ್ರಿಗಳು ನಾಪತ್ತೆ ಪ್ರಕರಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವೇತನಕ್ಕೆ ಕತ್ತರಿ ಬೀಳ್ತಾ ಇದೆ. ಮೈಸೂರು ಡಿಸಿ ಆಗಿದ್ದ ವೇಳೆ ಅತಿಥಿ ಗೃಹದಲ್ಲಿ ತಂಗಿದ್ದ ರೋಹಿಣಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಬಹಳ ಸದ್ದು ಮಾಡಿದಂತ ವಿಚಾರ ಕೂಡ ಇದಾಗಿತ್ತು. ನೋಡಿ, ಇದೇ ಸಮಯದಲ್ಲಿ ಅತಿಥಿ ಗೃಹದಲ್ಲಿ ಹಲವಾರು ಸಾಮಗ್ರಿಗಳು ನಾಪತ್ತೆ ಆಗ್ಬಿಟ್ಟಿತ್ತು. ಮೈಸೂರು ಡಿಸಿ ಆಗಿದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ವಿಚಾರ ಇದು. ನಾಪತ್ತೆ ಆಗಿದ್ದ ವಸ್ತುಗಳ ಹಣ ಪಾವತಿಗೆ ದೂರನ್ನ ದಾಖಲಿಸಿತ್ತು ಅಧಿಕೃತ ಸಂಸ್ಥೆ. ಸದ್ಯ ರೋಹಿಣಿ ಸಂಬಳ ಕಟ್ ಮಾಡಿ ಹಣ ನೀಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನಾವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದಾದ್ರೆ 2020 ಅಕ್ಟೋಬರ್ 2ರಿಂದ ನವೆಂಬರ್ 14ರವರೆಗೂ ಕೂಡ ಅತಿಥಿ ಗೃಹದಲ್ಲಿ ರೋಹಿಣಿ ವಾಸ್ತವ್ಯ ಹೂಡಿದ್ರು. ಅತಿಥಿ ಗೃಹವನ್ನ ಬಿಡುವಾಗ ಅಲ್ಲಿರುವಂತ ಬೆಲೆ ಬಾಳುವ ವಸ್ತುಗಳು ನಾಪತ್ತೆ ಆಗ್ಬಿಟ್ಟಿದ್ವು. ಅತಿಥಿ ಗೃಹದಲ್ಲಿ ಕಾಣೆಯಾಗಿರುವಂತ ಸಾಮಗ್ರಿಗಳ ಮೊತ್ತ ಸುಮಾರು 77,296 ರೂಪಾಯಿ ಆಗಿತ್ತು. 2021ರ ಜನವರಿ ಹಾಗೂ ಏಪ್ರಿಲ್ನಲ್ಲಿ ರೋಹಿಣಿ ಸಿಂಧೂರಿಗೆ ಸಂಸ್ಥೆಯಿಂದ ಪತ್ರ ಬರೆಯಲಾಗುತ್ತೆ. ಅತಿಥಿ ಗೃಹದಲ್ಲಿ ನಾಪತ್ತೆ ಆಗಿರುವಂತ ಸಾಮಗ್ರಿಗಳನ್ನ ಹಿಂದಿರುಗಿಸಿ ಅಂತ ಪತ್ರ ಬರೆಯಲಾಗಿತ್ತು. ಈ ಪತ್ರ ಆಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಾಗ 2022ರ ನವೆಂಬರ್ನಲ್ಲಿ ಮತ್ತೊಂದು ಪತ್ರ ಬರೀತಾರೆ. ಆಗ ಡಿಸಿ ವಸತಿ ಗೃಹದಲ್ಲಿ ಯಾವುದೇ ಸಾಮಗ್ರಿಗಳು ಇರುವುದಿಲ್ಲ ಅಂತ ಉತ್ತರ ಬರುತ್ತೆ. ಈಗ ಮತ್ತೆ ರೋಹಿಣಿ ವೇತನದಿಂದ ಕಡಿತಗೊಳಿಸುವಂತೆ ಸರ್ಕಾರ ಕಾರ್ಯದರ್ಶಿಗೆ ಎಟಿಐ ಪತ್ರವನ್ನು ಬರೆದಿದೆ. ಸಂಬಳ ಕಡಿತಗೊಳಿಸಿ ಡಿಡಿ ಮೂಲಕ ಮೈಸೂರು ಆಡಳಿತ ತರಬೇತಿ ಸಂಸ್ಥೆಗೆ ಕಳಿಸಿ ಅಂತ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ಯಾವ್ಯಾವ ವಸ್ತು ನಾಪತ್ತೆ ಆಗಿತ್ತು, ಇಷ್ಟು ಮೌಲ್ಯದ ವಸ್ತುಗಳು ನಾಪತ್ತೆ ಅಂದರೆ ಯಾವ್ದು ಆಗಿತ್ತು ಅನ್ನೋದನ್ನ ನೋಡೋದಾದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಟೆಲಿಫೋನ್ ಟೇಬಲ್ಲು, ಕೋಟ್ ಹ್ಯಾಂಗರ್, ಬ್ಲ್ಯಾಂಕೆಟ್ಟು, ಮೈಕ್ರೋ ಓವನ್, ಬೆತ್ತದ ಕುರ್ಚಿಗಳು, ಹಾಸಿಗೆ, ಕಂಪ್ಯೂಟರು, ಮೌಸು, ಟ್ರೇ, ಯೋಗ ಮ್ಯಾಟು, ಪ್ಲೇಟ್, ಟಿಪಾಯಿ, ಟೆಲಿಫೋನ್ ಸ್ಟೂಲ್, ರಿಸೆಪ್ಷನ್ ಟೆಲಿಫೋನು, ಮಂಚ, ಸ್ಟೂಲ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ನಾಪತ್ತೆ ಆಗಿತ್ತು. ಆ ಅತಿಥಿ ಗೃಹದಲ್ಲಿದ್ದಂಥ ಇಷ್ಟು ವಸ್ತುಗಳು ನಾಪತ್ತೆ ಆಗಿದೆ. ದಯವಿಟ್ಟು ಇದ್ರ ದುಡ್ಡಾದರೂ ಕೊಡಿಸಿ ಅಂತ ಈಗ ಮನವಿಯನ್ನು ಮಾಡಲಾಗಿದೆ. ಸೊ ಹಾಗಾಗಿ ಈ ಮನವಿಗೆ ಸ್ಪಂದಿಸಿ ಏನಾದರೂ ಇವರ ಸಂಬಳಕ್ಕೆ ಕತ್ತರಿ ಬೀಳುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ನೋಡಿ, ಮೈಸೂರಿನಲ್ಲಿ ಡಿಸಿ ಆಗಿದ್ದಂಥ ಸಂದರ್ಭದಲ್ಲಿ ಅತಿಥಿ ಗೃಹದಲ್ಲಿ ಒಂದಷ್ಟು ವಸ್ತುಗಳು ನಾಪತ್ತೆ ಆಗಿತ್ತು. ರೋಹಿಣಿ ಸಿಂಧೂರಿ ಅವರಿಗೆ ಪತ್ರವನ್ನು ಕೂಡ ಆ ಸಂಸ್ಥೆ ಬರೆಯುತ್ತೆ. ನೋಡಿ, ಇಷ್ಟೆಲ್ಲ ನಾಪತ್ತೆ ಆಗ್ಬಿಟ್ಟಿದೆ, ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಮೊದಲನೇ ಪತ್ರಕ್ಕೆ ಉತ್ತರ ಬರೋದಿಲ್ಲ. ಎರಡನೇ ಪತ್ರ ಬರೆದಾಗ ಅಲ್ಲಿ ಯಾವುದು ಇರಲಿಲ್ಲ ಅಂತ ಉತ್ತರ ಬರುತ್ತೆ. ಸೊ ಅದಾದಮೇಲೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿರಲಿಲ್ಲ. ಈಗ ಸರ್ಕಾರಕ್ಕೇ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇಂತಿಷ್ಟು ವಸ್ತುಗಳು ಇಲ್ಲ, ಇಂತಿಷ್ಟು ಲಾಸ್ ಆಗಿದೆ, ದಯವಿಟ್ಟು ಆ ಹಣವನ್ನು ನಮಗೆ ಕೊಡಿಸಿ, ಅವರ ವೇತನದಲ್ಲಿ ನೀವು ನಮಗೆ ಕೊಡಿಸಿ ಅಂತ ಪತ್ರವನ್ನು ಬರೆಯಲಾಗಿದೆ. ಸುಮಾರು 77,296 ರೂಪಾಯಿ ಮೌಲ್ಯದ ವಸ್ತುಗಳು ನಾಪತ್ತೆ ಆಗಿರುವಂಥದ್ದು. ಈ ಕಾರಣಕ್ಕಾಗಿ ಪತ್ರವನ್ನು ಬರೆಯಲಾಗಿದೆ. ಸೊ ಇದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುಂದಿನ ಬೆಳವಣಿಗೆ ಏನು ಆಗಬಹುದು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.